वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुग्मव्यामोहतस्तरितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे शुकतातं तपोनिधिं कृष्णाय वासुदेवाय हरये परमात्मने ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಶಂಕರವಾಹಿನಿ ಮೂಲಕವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ಭಕ್ತರಿಗೂ ನಮ್ಮ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ, ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಪ್ರತಿಯೊಂದು ನಾಮಕ್ಕೂ ಅರ್ಥವೇನು ಎಂಬುದನ್ನು ನಾವು ತಿಳಿದುಕೊಳ್ಳುವ ಪ್ರಯತ್ನದಲ್ಲಿದ್ದೇವೆ. ಸಹಸ್ರನಾಮದ ಸಹಸ್ರ ಫಲಗಳು ಎಂಬ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತವನ್ನು ಕೋರುತ್ತಾ, ಈ ಸಂಚಿಕೆಯಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ 52ನೇ ಶ್ರೀನಾಮವಾಗಿರುವಂತಹ ತ್ವಷ್ಟ ಎಂಬ ಶಬ್ದಕ್ಕೆ ಅರ್ಥವೇನು ಎಂಬುದನ್ನು ತಿಳಿಯುವ ಪ್ರಯತ್ನ ಮಾಡೋಣ. ನಾವು ಪರಮಾತ್ಮನನ್ನು ಸಹಸ್ರನಾಮದಲ್ಲಿ ನೋಡಿದ್ರೆ ತ್ವಷ್ಟ ಎಂಬ ಶಬ್ದದ ಮೂಲಕ ಕೊಂಡಾಡಿರುವುದನ್ನು ಗಮನಿಸಬಹುದು. ಇದನ್ನು ನಾಮಾವಳಿ ಕ್ರಮದಲ್ಲಿ ಉಚ್ಚಾರಣೆ ಮಾಡಬೇಕಾದ್ರೆ ತ್ವಷ್ಟ್ರೇ ನಮಃ ಎಂದು ನಾವು ಕೊಂಡಾಡುತ್ತೇವೆ. ಈ ತ್ವಷ್ಟ ಎಂಬ ಶಬ್ದಕ್ಕೆ ಶ್ರೀ ಪರಾಶರ ಭಟ್ಟರು ಅವರ ಭಾಷ್ಯದಲ್ಲಿ ಅರ್ಥವನ್ನು ಸೂಚಿಸಬೇಕಾದರೆ ನಾಮರೂಪ ವ್ಯಾಕರಣಾತ್ ತ್ವಷ್ಟಾ ಸೃಷ್ಟಸ್ಯ ಗದ್ಯತೆ ನಾಮರೂಪ ವ್ಯಾಕರಣಾನಿ. ನಾಮವನ್ನು ರೂಪವನ್ನು ಸೃಷ್ಟಿ ಮಾಡುವಂತಹ ಪರಮಾತ್ಮನು ತ್ವಷ್ಟಾ ಶಬ್ದ ವಾಚ್ಯನು ಎಂದು ತೋರಿಸುತ್ತಾರೆ. ನೋಡಿ, ಪರಮಾತ್ಮ ಎಲ್ಲವನ್ನೂ ಸೃಷ್ಟಿ ಮಾಡ್ತಾನೆ, ಎಲ್ಲರನ್ನೂ ಪ್ರಕಾಶಪಡಿಸುತ್ತಾನೆ, ಎಲ್ಲರ ಗುಣಗಳನ್ನು ಪ್ರಕಾಶಪಡಿಸುತ್ತಾನೆ, ತಾನು ಕಲ್ಯಾಣ ಗುಣಗಳಿಂದ ಕೂಡಿದವನಾಗಿದ್ದಾನೆ, ವಿಶ್ವವನ್ನು ಸೃಷ್ಟಿಸುತ್ತಾನೆ. ವಿಶ್ವವೆಂಬ ಈ ವಿಸ್ಮಯಕಾರಿ ಶಿಲ್ಪಿಯನ್ನು, ಈ ಶಿಲ್ಪವನ್ನು ಸೃಷ್ಟಿ ಮಾಡಿದಂತಹ ಉತ್ತಮನಾದ ಶಿಲ್ಪಿ ಪರಮಾತ್ಮ ಎಂಬುದು ನಮಗೆ ಇದರ ಮೂಲಕ ಗೊತ್ತಾಗತ್ತೆ. ದೇವರನ್ನು ಶಿಲ್ಪಿ ಎಂದು ವಿಷ್ಣು ಸಹಸ್ರನಾಮ ಕೊಂಡಾಡುತ್ತೆ. ತ್ವಷ್ಟ ಅಂದರೆ ಶಿಲ್ಪಿ ಅಂತ ಅರ್ಥ. ಈ ವಿಶ್ವವೋ ಶಿಲ್ಪವಿದ್ದ ಹಾಗೆ ನೋಡಿ, ಅಪರೂಪದ ಶಿಲ್ಪವನ್ನು ನೋಡಿದ ತಕ್ಷಣ, ನಾವು ಅದನ್ನು ಗಮನಿಸಿದ ತಕ್ಷಣ ಇದರ ಹಿಂದೆ ಇರುವಂತಹ ಶಿಲ್ಪಿ ಯಾರು ಅದರ ಮೇಲೆ ಗಮನ ಹೋಗ್ಬಿಡತ್ತೆ. ಬೇಲೂರು ದಿವ್ಯಕ್ಷೇತ್ರದಲ್ಲಿರುವಂತಹ ಒಂದೊಂದು ಶಿಲಾಬಾಲಿಕೆಯರೋ ಅಥವಾ ಅಲ್ಲಿರುವಂತಹ ಶಂಖಚಕ್ರ ಲಾಂಛನಗಳು, ಅಲ್ಲಿರುವಂತಹ ಅದ್ಭುತವಾದ ಮೂರ್ತಿಗಳನ್ನು ನೋಡಿದಾಗ ಈ ಶಿಲ್ಪವನ್ನು ಕೆತ್ತನೆ ಮಾಡಿದಂತಹ ಶಿಲ್ಪಿ ಯಾರು ಎಂಬುದರ ಕಡೆಗೆ ನಮ್ಮ ಗಮನ ಹೋಗ್ಬಿಡತ್ತೆ. ಆ ಅದ್ಭುತವಾದ ವಸ್ತುವನ್ನು ನೋಡಿದ ತಕ್ಷಣ ಇದರ ಸೃಷ್ಟಿಕರ್ತ ಯಾರು ಎಂಬುದನ್ನು ನಾವು ತಿಳಿಯೋದರಲ್ಲಿ ಆಸಕ್ತಿ ಮಾಡಿಬಿಡ್ತೇವೆ. ಆ ರೀತಿ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದಂತಹ, ಪ್ರಪಂಚವೆಂಬ ಶಿಲ್ಪವನ್ನು ಸೃಷ್ಟಿಸಿದಂತಹ ಶಿಲ್ಪಿ ಪರಮಾತ್ಮನು. ಆದ್ದರಿಂದ ಅವನನ್ನು ತ್ವಷ್ಟ ಎಂಬ ಶ್ರೀನಾಮದ ಮೂಲಕ ವಿಷ್ಣು ಸಹಸ್ರನಾಮ ಕೊಂಡಾಡುತ್ತೆ. ಇದಕ್ಕೆ ಸಂಬಂಧಿಸಿದ ಹಾಗೆ ಒಂದು ಕಥೆಯನ್ನು ನಾವು ಸ್ಮರಿಸಿಕೊಳ್ಳಬಹುದು. ಅದು ತಿರುಪ್ಪುಟ್ಕುಳಿ ಎಂಬ ದಿವ್ಯಕ್ಷೇತ್ರ, ತಮಿಳುನಾಡಿನಲ್ಲಿರುವಂತಹ ಅದ್ಭುತವಾದ ಕ್ಷೇತ್ರ. ಇಲ್ಲಿ ನೆಲೆಸಿರುವಂತಹ ಪರಮಾತ್ಮನನ್ನು ವಿಜಯರಾಘವ ಎಂದು ಕೊಂಡಾಡ್ತಾರೆ. ಅನೇಕ ಜನ ಮಹರ್ಷಿಗಳು ಈ ಪರಮಾತ್ಮನಿಗೆ ಶರಣಾಗತಿ ಮಾಡಿ, ಹಿಂದೆ ತಾನು ರಾಮಾವತಾರ ಕಾಲದಲ್ಲಿ ಜಟಾಯುವಿಗೆ ಹೇಗೆ ಮೋಕ್ಷ ಕೊಟ್ಟನೋ ಅದೇ ರೀತಿ ಆ ಒಂದು ಪ್ರಸಂಗವನ್ನು ನಮಗೆ ದರ್ಶನ ಮಾಡಿಸಬೇಕು ಎಂದು ಮಹರ್ಷಿಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಆ ಮಹರ್ಷಿಗಳಿಗೋಸ್ಕರ ತಾನು ವಿಜಯರಾಘವನು ಆ ಸ್ಥಳದಲ್ಲಿ ರಾಮನಾಗಿ ಅವತರಿಸಿ ಹೇಗೆ ತ್ರೇತಾಯುಗದಲ್ಲಿ ಜಟಾಯುವಿಗೆ ಮೋಕ್ಷ ಕೊಟ್ಟನೋ ಅದೇ ರೀತಿ ಮತ್ತೆ ಇಲ್ಲೊಂದು ಜಟಾಯು ಪಕ್ಷಿಯನ್ನು ಸೃಷ್ಟಿ ಮಾಡಿ ಅದಕ್ಕೆ ಮೋಕ್ಷವನ್ನು ಕೊಡುವ ಒಂದು ಕ್ರಮವನ್ನು ಮಹರ್ಷಿಗಳಿಗೆ ದರ್ಶನ ಮಾಡಿಸಿದನು ಅಂತ ಹೇಳ್ತಾರೆ. ಜಟಾಯು ಮಹಾರಾಜನಿಗೆ ಮೋಕ್ಷ ಕೊಟ್ಟಂತಹ ಸ್ಥಳ ಅದು ತಿರುಪ್ಪುಟ್ಕುಳಿ ಎಂಬ ಅದ್ಭುತವಾದ ದಿವ್ಯ ಕ್ಷೇತ್ರ. ಅಲ್ಲಿರುವಂತಹ ತಟಾಕ, ಆ ಕೊಳಕ್ಕೆ ಗೃಧ್ರ ಸರಸ್ ಎಂದು ಕರೆಯುತ್ತಾರೆ. ಹಿಂದೆ ಪರಮಾತ್ಮ ರಾಮನಾಗಿ ಅವತರಿಸಬೇಕಾದ್ರೆ ರಾವಣನೆಂಬ ಅಸುರ ಸೀತಾದೇವಿಯನ್ನು ಪುಷ್ಪಕವಿಮಾನದಲ್ಲಿ ಹೊತ್ತೊಯ್ಯಬೇಕಾದ್ರೆ ಮಧ್ಯೆ ತಡೆದವನು ಜಟಾಯು. ಜಟಾಯು ದಶರಥ ಮಹಾರಾಜನ ಗೆಳೆಯನಾಗಿದ್ದವನು, ರಾಮನನ್ನು ತನ್ನ ಮಗನಾಗಿ ಭಾವಿಸಿದವನು. ಸಾಕ್ಷಾತ್ ರಾಮಚಂದ್ರನು ಜಟಾಯುವನ್ನು ತನ್ನ ತಂದೆ ಎಂದು ಭಾವಿಸಿದ್ದ. ಆ ಸಮಯದಲ್ಲಿ ರಾವಣನಿಗೂ ಜಟಾಯುವಿಗೂ ದೊಡ್ಡ ಕಾಳಗ ಏರ್ಪಟ್ಟು ಆ ಒಂದು ಯುದ್ಧದಲ್ಲಿ ಜಟಾಯು ಮಹಾರಾಜನನ್ನು ಕೊಂದು ಬಿಡ್ತಾನೆ. ಯಾರು? ರಾವಣ. ಕೊಂದ ನಂತರ ರಾಮ ಅಲ್ಲಿ ಬಿದ್ದಂತಹ ಪಕ್ಷಿ ಜಟಾಯುವನ್ನು ಕಂಡು ತುಂಬ ದುಃಖಪಟ್ಟು, ನೋಡಿ ರಾಮಾವತಾರದಲ್ಲಿ ಎಷ್ಟೋ ದುಃಖ ಪ್ರಸಂಗಗಳಿದೆ. ಸೀತೆಯನ್ನು ಹೊತ್ಕೊಂಡು ಹೋಗಿದ್ದೇ ಒಂದು ದೊಡ್ಡ ದುಃಖ ಪ್ರಸಂಗ ರಾಮನಿಗೆ. ಎಷ್ಟೋ ರೀತಿಯಾದ ಕಷ್ಟಗಳನ್ನು ಅನುಭವಿಸಿದ್ದಾನೆ ರಾಮ. ಆದರೆ ಅವನಿಂದ ತಡೆದುಕೊಳ್ಳಲಾಗದೇ ಇರುವಂತಹ ದೊಡ್ಡ ಕಷ್ಟ ಯಾವುದಾದ್ರೂ ಇದ್ದರೆ ಅದು ಇದುವೇ. ಅದೇನು ಅಂದರೆ, ತಾನಿದ್ದರೂ ಕೂಡ
ಜಟಾಯು ಮಹಾರಾಜನನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗಲಿಲ್ಲವೇ ಎಂಬ ವ್ಯಥೆ, ಆ ಒಂದು ಬೇಸರ ರಾಮನ ಮನಸ್ಸಿನಲ್ಲಿತ್ತು. ಜಟಾಯು ಪ್ರಾಣ ಬಿಟ್ಟುಬಿಡ್ತಾನೆ. ರಾವಣನೇ ಕೊಂಡೊಯ್ದ ಎಂಬ ವಾರ್ತೆಯನ್ನು ಜಟಾಯು ರಾಮನಿಗೆ ತಿಳಿಸುತ್ತಾನೆ. ಈ ಒಂದು ಪ್ರಸಂಗ ಮನಸ್ಸನ್ನು ಕರಗಿಸತ್ತೆ. ರಾಮಾಯಣದಲ್ಲಿ ಅದ್ಭುತವಾದ ಪ್ರಸಂಗ ಇದು. ಆ ಜಟಾಯು ಮಹಾರಾಜನಿಗೆ ತಾನೇ ಅಂತಿಮ ಸಂಸ್ಕಾರವನ್ನು ಮಾಡ್ತಾನೆ ಶ್ರೀರಾಮಚಂದ್ರ. ನೋಡಿ, ದಶರಥನಿಗೂ ಮಾಡಲಿಲ್ಲ, ಮಾಡೋ ಅವಕಾಶ ಇರಲಿಲ್ಲ. ಆದರೆ ಆ ಜಟಾಯು ಮಹಾರಾಜನಿಗೆ ತಾನೇ ತನ್ನ ಕೈಯಾರೆ ಪಿಂಡ ಪ್ರದಾನ ಮಾಡಿ ಆ ಶರೀರಕ್ಕೆ ಮಾಡಬೇಕಾದ ಸಂಸ್ಕಾರಗಳನ್ನೆಲ್ಲ ಶ್ರೀರಾಮಚಂದ್ರ ಮಾಡ್ತಾನೆ. ಸಾಕ್ಷಾತ್ ಭಗವಂತನಿಂದ ಸಂಸ್ಕಾರ ಮಾಡಿಸ್ಕೊಂಡಂತಹ ಸೌಭಾಗ್ಯ ಜಟಾಯು ಮಹಾರಾಜನದ್ದು. ಅಂತಹ ಆ ಜಟಾಯುವಿಗೆ ಮೋಕ್ಷ ಕೊಟ್ಟಂತಹ ಸ್ಥಳ ಈ ತಿರುಪುಟ್ಕುಳಿ. ಅವನಿಗೆ ತರ್ಪಣ ಬಿಡೋದಕ್ಕೋಸ್ಕರ ಒಂದು ಕೊಳವನ್ನು ಏರ್ಪಡಿಸಿರ್ತಾನೆ ರಾಮ. ಅದಕ್ಕೆ ಗೃಧ್ರ ಸರಸ್ ಎಂದು ಕರೆಯುತ್ತಾರೆ. ಈ ಒಂದು ವೃತ್ತಾಂತವನ್ನು ಒಬ್ಬ ಉಪನ್ಯಾಸಕರು ಆ ಕ್ಷೇತ್ರದಲ್ಲಿ ಹೇಳ್ತಾ ಇರ್ತಾರೆ. ಜಟಾಯು ಮಾಡಿದಂತಹ ಉತ್ತಮವಾದ ಭಕ್ತಿ. ನಾವು ಆಪತ್ಕಾಲದಲ್ಲಿ ಪ್ರಾಣದ ಹಂಗನ್ನು ಬಿಟ್ಟು ನೋಡಿ, ನಾವು ಪರಮಾತ್ಮನಿಗೆ ಎಂದು ನಮ್ಮ ಜೀವವನ್ನು ಮುಡಿಪಾಗಿಟ್ಟು ಅವನ ಕೈಂಕರ್ಯವೇ ಮುಖ್ಯವಾದ ಉದ್ದೇಶವಾಗಿ ನಾವು ಇಟ್ಕೊಳ್ಬೇಕು. ಜಟಾಯು ಹೇಗೆ ತನ್ನ ಪ್ರಾಣದ ಹಂಗನ್ನು ತೊರೆದು ರಾಮನಿಗೆ ಕೈಂಕರ್ಯ ಮಾಡಿದನೋ ಆ ರೀತಿ ನಾವೆಲ್ಲ ಸ್ವಸ್ವರೂಪಕ್ಕೆ ಉಚಿತವಾದ ರಾಮಸೇವೆಯಲ್ಲಿ ತೊಡಗಿರಬೇಕು ಎಂದು ಒಬ್ಬ ಪ್ರವಚನಕಾರರು ಆ ಕ್ಷೇತ್ರದಲ್ಲಿ ಹೇಳ್ತಾ ಇರ್ತಾನೆ. ಇದನ್ನು ಒಬ್ಬ ಶಿಲ್ಪಿ ಕೇಳ್ತಾ ಇರ್ತಾನೆ. ಅವನು ತುಂಬ ಚೆನ್ನಾಗಿ ಕೆತ್ತನೆ ಮಾಡುವಂತಹ ಒಬ್ಬ ಶಿಲ್ಪಿ. ಅವನು ವಾಹನಗಳನ್ನು, ಈ ಮರದ ಕೆಲಸವನ್ನು ಮಾಡುವಂತಹ ಒಬ್ಬ ಬಡಗಿ, ಆ ಒಂದು ಸಂಪ್ರದಾಯಕ್ಕೆ ಸೇರಿದಂತಹವನು. ಅವನು ಶಿಲ್ಪಿಯಾಗಿರ್ತಾನೆ. ಅದನ್ನು ಕೇಳ್ತಾ ಇರಬೇಕಾದ್ರೆ ಆ ಪ್ರವಚನಕಾರರ ಹತ್ರ ಹೋಗಿ ಆ ಶಿಲ್ಪಿ ಕೇಳ್ತಾನೆ, ನಿಮ್ಮ ಪ್ರವಚನದ ಪ್ರಭಾವಾತಿಶಯದಿಂದ ನಮಗೆ ರಾಮನ ಮೇಲೆ ಅತಿಶಯವಾದ ಒಂದು ಭಕ್ತಿ ಭಾವ ಉಂಟಾಗಿದೆ. ಅವನಿಗೇನಾದರೂ ಒಂದು ಸೇವೆ ಮಾಡಬೇಕು ಎಂದು ನನ್ನ ಮನಸ್ಸು ಹೇಳ್ತಾ ಇದೆ. ನಾನು ಜಟಾಯು ಮಹಾರಾಜನ ಥರ, ಆ ಜಟಾಯು ಪಕ್ಷಿ ಥರ, ಒಂದು ಪಕ್ಷಿ ಕೂಡ ರಾಮನ ಸೇವೆ ಮಾಡುತ್ತಲ್ಲ, ಅದನ್ನು ನಾನು ಅದನ್ನು ಇನ್ಸ್ಪಿರೇಷನ್ನಾಗಿ ಇಟ್ಕೊಂಡು ನಾನು ಕೂಡ ಒಂದು ಪರಮಾತ್ಮನಿಗೆ ಸೇವೆ ಮಾಡಲು ಬಯಸುತ್ತೇನೆ ಅಂತ ಕೇಳಿದಾಗ, ಆಗ ಆ ಪ್ರವಚನಕಾರರು ಹೇಳಿದಂತೆ, ನೀನು ಯಾವ ವೃತ್ತಿಯಲ್ಲಿದ್ದೀಯೇ, ನೀನು ಶಿಲ್ಪಿ ತಾನೆ, ನೀನು ಮರದ ಕೆಲಸ ಚೆನ್ನಾಗಿ ಮಾಡ್ತೀಯೇ, ಅದೇ ಒಂದು ನೀನು ಮಾಡುವಂತಹ ಕರ್ಮವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡು. ನೀನು ಯಾವುದಾದ್ರೂ ಒಂದು ಅಪರೂಪವಾದ ಒಂದು ವಸ್ತುವನ್ನು ಕೆತ್ತನೆ ಮಾಡಿ ಅಥವಾ ಶಿಲ್ಪವನ್ನು, ಒಂದು ವಸ್ತುವನ್ನು ನೀನು ಸಿದ್ಧಪಡಿಸಿ ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡು ಅಂತ ಹೇಳಿದ ತಕ್ಷಣ ಪ್ರವಚನಕಾರರು, ಈ ಶಿಲ್ಪಿ ತನ್ನ ಮನೆಗೆ ಹೋಗಿ ಪರಮಾತ್ಮನಿಗೆ ಏನಾದರೂ ಒಂದು ಸಮರ್ಪಣೆ ಮಾಡಬೇಕು, ತನ್ನ ಕೈಲಾದದ್ದು ಏನಾದರೂ ಮಾಡಬೇಕು ಅಂತ ಹೇಳಿದಾಗ, ಪ್ರತಿ ಸಂವತ್ಸರ ಆ ದೇವಸ್ಥಾನದಲ್ಲಿ ಬ್ರಹ್ಮೋತ್ಸವ ನಡೆಯುತ್ತೆ. ಆ ಉತ್ಸವ ಕಾಲದಲ್ಲಿ ಒಂದೊಂದು ವಾಹನ ಮಾಡ್ತಾರೆ ನೋಡಿ. ಗರುಡ ವಾಹನ, ಹನುಮದ್ ವಾಹನ, ಹಂಸವಾಹನ, ಸಿಂಹವಾಹನ, ಕುದುರೆ ವಾಹನ ಇತ್ಯಾದಿ ವಾಹನಗಳಲ್ಲಿ ದೇವರ ಬೀದಿ ಪ್ರದಕ್ಷಿಣೆ ನಡೆಯುತ್ತೆ. ಆ ಅದ್ಭುತವಾಗಿರುತ್ತೆ ಆ ಉತ್ಸವ. ನಾನು ಒಂದು ಕುದುರೆ ವಾಹನವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡುತ್ತೇನೆ ಎಂದು ಆ ಶಿಲ್ಪಿ ಭಾವಿಸಿದವನೇ ಅದ್ಭುತವಾದ ಒಂದು ಅಶ್ವವಾಹನವನ್ನು ಸಿದ್ಧಪಡಿಸುತ್ತಾನೆ. ಇದನ್ನು ಕೀಲ್ ಕುದುರೆ ಅಂತ ಕರೀತಾರೆ. ಈ ತಿರುಪುಟ್ಕುಳಿ ಕ್ಷೇತ್ರದಲ್ಲಿ ಈ ಕುದುರೆ ವಾಹನವನ್ನು ದರ್ಶನ ಮಾಡೋದಕ್ಕೋಸ್ಕರ ಹಲವಾರು ಜನ ಭಕ್ತರು ಹೋಗಿ ತುಂಬ ಸಂತೋಷದಿಂದ ಅಲ್ಲಿ ಸೇರ್ತಾರೆ. ನೋಡಿ, ಪ್ರತಿಯೊಂದು ದೇವಸ್ಥಾನಕ್ಕೂ ಅದರದ್ದೇ ಆದ ಒಂದು ವೈಶಿಷ್ಟ್ಯತೆಗಳಿರುತ್ತೆ. ಒಂದು ದೇವಸ್ಥಾನದಲ್ಲಿ ಗರುಡೋತ್ಸವ ವಿಶೇಷವಾಗಿ ನಡೆಯುತ್ತೆ, ಇನ್ನೊಂದು ದೇವಸ್ಥಾನದಲ್ಲಿ ಹನುಮದ್ ವಾಹನ. ಈ ತಿರುಪುಟ್ಕುಳಿ ಗ್ರಾಮದಲ್ಲಿ ಈ ಕುದುರೆ ವಾಹನ ತುಂಬ ವಿಶೇಷವಾಗಿ ನಡೆಯುತ್ತೆ. ಈ ಕೀಲು ಕುದುರೆ ಅಂತ ಕರೀತಾರೆ. ಈ ಶಿಲ್ಪಿ ಸಿದ್ಧಪಡಿಸಿದಂತಹ ಕುದುರೆ ಅದು. ಅದರ ಮೇಲೆ ದೇವರನ್ನು ನಾವು ವಿಜಯ ಮಾಡಿದ್ರೆ, ಸಾಮಾನ್ಯವಾಗಿ ಬೇರೆ ವಾಹನದ ಮೇಲೆ ಭಗವಂತನ ವಿಗ್ರಹವನ್ನು ಇಟ್ಟು ಕಟ್ಟಬೇಕು. ಆದರೆ ಈ ಕೀಲು ಕುದುರೆ ವಾಹನದಲ್ಲಿ ದೇವರನ್ನು ಕಟ್ಟೋದಿಲ್ಲ. ಅವನು ಹಾಗೆ ಸುಮ್ಮನೆ ಅದು ಒಳಗಡೆ ಪ್ಲೇಸ್ ಮಾಡ್ತಾರೆ ಅಷ್ಟೇ, ಅದನ್ನು ಒಳಗಡೆ ಇಡುತ್ತಾರೆ. ಅದನ್ನು ಯಾವ ಹಗ್ಗದ ಮೂಲಕ ಕಟ್ಟಬೇಕಾದಂಥದ್ದೇನೂ ಇರೋದಿಲ್ಲ. 3 ಭಾಗವಾಗಿ ಈ ಕೀಲು ಕುದುರೆಯನ್ನು ಸಿದ್ಧಪಡಿಸ್ತಾನೆ ಆ ಶಿಲ್ಪಿ. ಆ ಮುಖದಿಂದ ವಕ್ಷಸ್ಥಳದವರೆಗೂ ಒಂದು ಭಾಗ, ವಕ್ಷಸ್ಥಳ ಮತ್ತು ಅದರ ಹಿಂದೆ ಇರುವಂತಹ ಬಾಲ, ಈ 3 ಭಾಗವಾಗಿ ಕೀಲು ಕುದುರೆಯನ್ನು ಸಿದ್ಧಪಡಿಸಿದಂತಹ ಶಿಲ್ಪಿಯು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾನೆ. ಆ ಕುದುರೆ ವಾಹನದಲ್ಲಿ ಪರಮಾತ್ಮ ವಿಜಯ ಮಾಡಬೇಕಾದ್ರೆ ಅದ್ಭುತವಾಗಿ ಕಾಣಿಸ್ತಾನೆ ನೋಡಿ. ಆ ಕುದುರೆ ಬರಬೇಕಾದ್ರೇ ಸಾಕ್ಷಾತ್ತಾಗಿ ಕುದುರೆಯ ಮೇಲೆ ಒಬ್ಬ ಮಹಾರಾಜ ಸಂಚಾರಕ್ಕೆ ಹೊರಟವನಂತೆ ದೇವರು ಆ ಒಂದು ಕುದುರೆ ವಾಹನದಲ್ಲಿ ಎಲ್ರಿಗೂ ದರ್ಶನ ಕೊಡ್ತಾನೆ. ಅದ್ಭುತವಾದ ಒಂದು ಕೀಲು ಕುದುರೆ, ಅದ್ಭುತವಾಗಿರುತ್ತೆ ಅದು. ಆ ಊರಿನ ಮಹಾರಾಜ ಆ ಕುದುರೆಯನ್ನು ನೋಡಿದ ತಕ್ಷಣ ನಮಗೂ ಈ ರೀತಿ ಕುದುರೆ ಇದ್ದರೆ ಚೆನ್ನಾಗಿರುತ್ತೆ ಎಂದು ಭಾವಿಸಿದವನೇ ಆ ಶಿಲ್ಪಿಯ ಹತ್ರ ಹೋಗಿ ಇದೇ ಥರ ಕುದುರೆ ನನಗೂ ನೀನು ಸಿದ್ಧಪಡಿಸಬೇಕು ಅಂತ ಕೇಳ್ಕೊಳ್ತಾರೆ. ಆಗ ಆ ಶಿಲ್ಪಿ ಹೇಳ್ತಾನೆ, ಇದನ್ನು ನಮಗಿಂದ ಮಾಡೋದಕ್ಕೆ ಸಾಧ್ಯವ, ನಾನು ಈ ಕುದುರೆಯನ್ನು ಮಾಡಬೇಕಾದ್ರೆ ಪರಮಾತ್ಮನನ್ನು ಸ್ಮರಿಸುತ್ತಾ ಈ ಕರ್ಮವನ್ನು ನಾನು ಯಾವ ಒಂದು ಕರ್ಮವನ್ನು ಮಾಡುತ್ತಿದ್ದೇನೋ ಅದೆಲ್ಲವೂ ಪರಮಾತ್ಮನಿಗೆ ಅರ್ಪಿತ. ಈ ಪರಮಾತ್ಮನೇ ಸಾಮಾನ್ಯವಾಗಿ ಭಗವಂತನೇ ವಿಶ್ವಸೃಷ್ಟಿ ಮಾಡ್ತಾನೆ ನೋಡಿ. ಅದರಿಂದಲೇ ತಾನೇ ಅವನನ್ನು ತ್ವಷ್ಟ್ರ ಎಂದು ಕರೆಯುತ್ತಾರೆ. ತ್ವಷ್ಟ ಎಂದರೆ
ವಿಶ್ವವೆಂಬ ವಿಸ್ಮಯಕಾರಿ ಶಿಲ್ಪವನ್ನು ಕೆತ್ತನೆ ಮಾಡುವಂತಹ ಶಿಲ್ಪಿ ಎಂದು ಅರ್ಥ. ಈ ಪ್ರಪಂಚವನ್ನು ಕೆತ್ತನೆ ಮಾಡುವಂಥವನು ಪರಮಾತ್ಮ. ಅವನಿಗೆ ಎಲ್ಲ ವಸ್ತುಗಳು ಸಲ್ಲಬೇಕು. ಅವನಿಗೆ ಮಾಡಿದಂತಹ ಈ ಒಂದು ಕೈಂಕರ್ಯ ನಾನು ಬೇರೊಬ್ಬರಿಗೆ ಮಾಡಲಾರೆ. ಇದು ಭಗವಂತನಿಗೆ ಅರ್ಪಣೆ ಮಾಡುವಂತಹ ಒಂದು ಪ್ರಕ್ರಿಯೆ. ಆದ್ದರಿಂದ ಭಗವಂತನಿಗೋಸ್ಕರ ಮಾಡಿದಂತಹ ಒಂದು ವಸ್ತುವನ್ನು ಮತ್ತೊಬ್ಬರಿಗೆ ನಾನು ಮಾಡಲಾರೆ. ನಾನು ಶರಣಾಗತನಾಗಿದ್ದೇನೆ, ನಾನು ಪಂಚ ಸಂಸ್ಕಾರವನ್ನು ಪಡೆದುಕೊಂಡವನಾಗಿದ್ದೇನೆ ಅಂತ ಶಿಲ್ಪಿ ಹೇಳ್ತಾನೆ. ರಾಜ ಇದನ್ನೆಲ್ಲ ಕೇಳ್ತಾನೆ? ಇದನ್ನೆಲ್ಲ ಕೇಳೋದಿಲ್ಲ. ಬಲವಂತವಾಗಿ ಈ ಒಂದು ಶಿಲ್ಪಿಯನ್ನು ಒಂದು ಪಲ್ಲಕ್ಕಿಯಲ್ಲಿ ಕೂಡಿಸಿ ಉಪಕರಣಗಳನ್ನೆಲ್ಲ ಇಟ್ಟು ನೀನು ಬರಲೇಬೇಕು ಅಂತ ಹೇಳಿ 4 ಜನ ಹೊರವ್ರನ್ನ ಕರ್ಕೊಂಡ್ಬಂದು ಆ ಶಿಲ್ಪಿಯನ್ನು ಆ ರಾಜನಿದ್ದ ಕಡೆಗೆ ಹೊತ್ಕೊಂಡು ಹೋಗುವಂತೆ ಏರ್ಪಾಡು ಮಾಡಿಬಿಡ್ತಾನೆ ಈ ಮಹಾರಾಜ. ಆಗ ಆ ಪಲ್ಲಕ್ಕಿಯಲ್ಲಿ ಕೂತಂತಹ ಈ ಶಿಲ್ಪಿ ಅಲ್ಲಿಂದ ಹೊರಡಬೇಕಾದ್ರೆ ವಿಜಯರಾಘವನಿಗೆ ಒಂದು ನಮಸ್ಕಾರ ಮಾಡಿ, ಪ್ರಭು ನೀನು ನನ್ನನ್ನು ಕಾಪಾಡಲಾರೆಯ, ನಿನಗೇ ಎಂದು ಮೀಸಲ್ಪಟ್ಟಿರುವಂತಹ ಈ ಒಂದು ಶರೀರ ಅಥವಾ ಏನೋ ಒಂದು ನೀನು ಕೊಟ್ಟಿರುವಂತಹ ಒಂದು ಪ್ರತಿಭೆ, ಅದನ್ನು ನಿನಗೆ ಮಾತ್ರ ನಾನು ಸಮರ್ಪಿಸುತ್ತೇನೆ, ನೀನು ನನ್ನನ್ನು ಕಾಪಾಡು ಎಂದು ಹೇಳಿದ ತಕ್ಷಣ ಅಲ್ಲಿ ಪರಮಾತ್ಮ ಶರಣಾಗತಿ ಮಾಡಿದಂತಹ ಈ ಒಂದು ಶಿಲ್ಪಿಗೆ ಮೋಕ್ಷವನ್ನು ಕೊಟ್ಬಿಡ್ತಾನೆ. ಅವನು ಹೋಗಿ ನೋಡ್ತಾನೆ ಪಲ್ಲಕ್ಕಿಯಲ್ಲಿ. ಅವನು ಶಿಲ್ಪಿ ಪ್ರಾಣತ್ಯಾಗ, ಪ್ರಾಣ ಪಕ್ಷಿ ಹಾರೋಗ್ಬಿಟ್ಟಿರುತ್ತೆ, ಅವನು ವೈಕುಂಠ ಸೇರ್ಕೊಂಡ್ಬಿಟ್ಟಿರ್ತಾನೆ. ರಾಜನಿಗೆ ತುಂಬ ಅವನಿಗೆ ಆಘಾತಕಾರಿಯಾದಂತಹ ಒಂದು ಪ್ರಸಂಗ ಇದು ನೋಡಿ. ಅಂದಿನಿಂದ ಇವತ್ತಿನವರೆಗೂ ಈ ಕುದುರೆ ವಾಹನ ಆ ಕ್ಷೇತ್ರದಲ್ಲಿ ನಡಿಬೇಕಾದ್ರೆ ಯಾವ ಸ್ಥಳದಲ್ಲಿ ಈ ಶಿಲ್ಪಿ ಇದ್ದು ಶರಣಾಗತಿ ಮಾಡಿದನೋ ಆ ಸ್ಥಳಕ್ಕೆ ಪರಮಾತ್ಮ ಹೋಗಿ ಆ ಒಂದು ಕುಲಕ್ಕೆ ಸಂಬಂಧಿಸಿರುವಂಥ ಆ ಶಿಲ್ಪಿಯ ಕುಲ ಬಾಂಧವರು ಇವತ್ತಿಗೂ ಇದ್ದಾರೆ. ಅವರಿಗೆ ಒಂದು ಮಾಲೆ ಮರ್ಯಾದೆಯನ್ನು ಮಾಡುವಂತಹ ಸಂಪ್ರದಾಯ ಇವತ್ತಿಗೂ ಆ ದೇವಸ್ಥಾನದಲ್ಲಿ ನಡೆದುಕೊಂಡು ಬರ್ತಾ ಇದೆ. ಈ ತಿರುಪುಟ್ಕುಳಿ ಎಂಬ ದಿವ್ಯ ಕ್ಷೇತ್ರದಲ್ಲಿ ಕುದುರೆ ವಾಹನವನ್ನು ಮಾಡಿದಂತಹ ಆ ಶಿಲ್ಪಿಗೆ ಅನುಗ್ರಹ ಮಾಡಿದಂಥವನು ಪರಮಾತ್ಮನು. ಇವತ್ತಿಗೂ ನಾವು ಆ ಕುದುರೆ ವಾಹನದಲ್ಲಿ ದೇವರನ್ನು ಕಂಡು ಆನಂದ ಪಡಬಹುದು. ಆ ಕುದುರೆ ವಾಹನ ಮಾಡಬೇಕಾದ್ರೆ ಈ ಶಿಲ್ಪಿ ಹೇಳಿದ್ದೇನು? ವಿಶ್ವವೆಂಬ ಕುದುರೆಯನ್ನು ಅಥವಾ ವಿಶ್ವವೆಂಬ ವಸ್ತುವನ್ನು ಸೃಷ್ಟಿ ಮಾಡಿದಂತಹ ಉತ್ತಮನಾದ ಶಿಲ್ಪಿ ನೀನು, ನಿನಗೆ ಈ ಒಂದು ಶಿಲ್ಪವು ಸಮರ್ಪಣೆ ಎಂದು ತನ್ನ ಕರ್ಮದ ಫಲತ್ಯಾಗವನ್ನು ಸಕಲವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡೋದರಿಂದ ಪರಮಾತ್ಮನನ್ನು ತ್ವಷ್ಟ್ರ ಅಥವಾ ತ್ವಷ್ಟ್ರೇ ನಮಃ ಎಂಬ ನಾಮದ ಮೂಲಕ ವಿಷ್ಣು ಸಹಸ್ರನಾಮ ಕೊಂಡಾಡುತ್ತೆ. ತ್ವಷ್ಟ್ರೇ ಅಂದರೆ ಶಿಲ್ಪಿ ಅಂತ ಅರ್ಥ. ವಿಶ್ವವೆಂಬ ಈ ವಿಸ್ಮಯಕಾರಿ ಶಿಲ್ಪವನ್ನು ಸೃಷ್ಟಿ ಮಾಡಿದಂತಹ ಶಿಲ್ಪಿ ಪರಮಾತ್ಮ. ಆದ್ದರಿಂದ ಅವನು ತ್ವಷ್ಟ ಎಂದು ಕರೆಯಲ್ಪಡುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.